ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನೀಗ ಮೆಂತ್ಯ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆ ಒಳಗೆ ನೀರಿಟ್ಟು ಅದು ನೀರು ಕುದಿಯುವಾಗ ಒಂದು ಲೋಟ ಬೇಳೆ ಹಾಕಬೇಕು. ಬೇಳೆ ಸಣ್ಣ ಮೀಡಿಯಮ್ ಕಪ್ನಲ್ಲಿ ಬೇಳೆ ಹಾಕಿ ಅದು ಅರ್ಧ ಮುಕ್ಕಾಲು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ನೆನೆ ಹಾಕಿದ್ದು ಮೆಂತ್ಯ ಕಾಳು ಹಾಕಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿ ಮೆಂತ್ಯ ಹಾಕಿ ಅದು ಕುದಿಯುವಾಗ ಅದು ಕುದಿಯೋಕೆ ಇಟ್ಬಿಡಬೇಕು. ನಾವು ಈ ಕಡುಬು ಮಾಡ್ಕೊಳ್ಳೋದು ತೋರಿಸ್ತೀನಿ. ಅದಕ್ಕೆ ಒಂದು ಲೋಟ ಅಕ್ಕಿ ಹಿಟ್ಟು ಅಲ್ಲ ಜೋಳದ ಹಿಟ್ಟು, ಒಂದು ಲೋಟ ಗೋಧಿ ಹಿಟ್ಟು ಎರಡನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕಿ ಉಪ್ಪು ಹಾಕಿ ಕಲಿಸ್ಬೇಕು. ಬಿಸಿ ನೀರು ಹಾಕಿ ಕುದಿಸ್ತಾ ಇರಬೇಕು. ಕುದಿಸಿದ್ದು ನೀರು ಹಾಕಿ ಕಲಿಸ್ಬೇಕು. ಅದು ರೊಟ್ಟಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನಾವು ಮುದ್ದೆ ಥರ ಮಾಡಿ ಇಟ್ಕೋಬೇಕು. ಈಗ ಕಲಿಸ್ಕೋಬೇಕು. ಸಿಹಿ ಕಡುಬು ಇದು ಎಲ್ಲರೂ ಖಾರದ ಕಡುಬು ಮಾಡ್ತಾರೆ, ಮೆಂತ್ಯ ಕಡುಬು ಅಂಥೇಳಿ. ನಾವು ಸಿಹಿ ಕಡುಬು ಮಾಡ್ತಾಯಿದ್ದೀವಿ. ಇದನ್ನು ನೋಡಿರಿ, ಚೆನ್ನಾಗಿರ್ತೈತಿ ತಿಂದು. ಈ ಥರ ಆಗಬೇಕು. ಈ ಥರ ಮಾಡಿ ಇಟ್ಕೊಂಡು ಒಂದೊಂದೇ ಸಣ್ಣ ಸಣ್ಣ ಉಂಡೆ ತೊಗೊಂಡು ತಟ್ಟಿ ಎಣ್ಣೆ ಹಚ್ಚಿ ತಟ್ಟಬೇಕು. ತಟ್ಟಿ ಎಲ್ಲನೂ ಆ ಥರ ಮಾಡಿ ಇಟ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ತಾ ಇರ್ಬೇಕು. ಈಗ ಬೇಳೆ ಬೆಂದಿದೆ. ಈಗ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೋಬೇಕು. ಅವನ್ನ ಹಾಕಬೇಕು ಅರ್ಧ ಬೆಂದಮೇಲೆ. ಈಗ ಕಡುಬು ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಥರ ಬೆಂದಮೇಲೆ ಮುಕ್ಕಾಲು ಭಾಗ ಬೆಂದೈತಿ. ಈಗ ಒಂದು ಕಡುಬು ಹಾಕ್ಬೇಕು. ಈಗ ಆ ಕಡುಬಿಗೆ ನಾವು ಸಿಹಿ ಕಡುಬು ಮಾಡ್ತೀವಲ್ಲ, ಒಂದು 1/4 kg ಅಷ್ಟು ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಅದನ್ನ ಪಾಕ ಮಾಡ್ಕೋಬೇಕು. ಈ ಥರ ಈಗ ಬೇಳೆ ಕುದೀತಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಬೇಳೆ ಈ ಥರ ಇರಬೇಕು. ಚೆನ್ನಾಗಿದೆ. ಈಗ ನಾವು ಮಾಡಿಟ್ಕೊಂಡಿರ್ತಾವಲ್ಲ ಕಡುಬುಗಳು, ಅವನ್ನ ಹಾಕಬೇಕು. ಈ ಥರ ಇದಾವೆ. ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನ್ ಎಣ್ಣೆ ಹಾಕಿ ಹಾಕಬೇಕು. ಇದನ್ನ ಮಾಡಿ ನೋಡಿರಿ. ನಿಮಗೂ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ತಿಂತಾರೆ ನಮ್ಮ ಮನೇಲಿ. ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ರೆ ಆಯಿತು. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ಎಡ್ಕೊಂಡು ಕುದಿಸ್ತೈತೆ. ಚೆನ್ನಾಗಾಯ್ತು ನೋಡಿರಿ. ಈಗ ಒಂದು ಬೌಲಿಗೆ ಹಾಕ್ಕೊಂಡು ನೋಡಿರಿ, ತಿಂದು ನೋಡಿರಿ, ಎಷ್ಟು ಚೆನ್ನಾಗಿರ್ತೈತಿ. ನನಗಂತೂ ತುಂಬ ಇಷ್ಟ. ಅದೇ ಈಗ ಒಂದು ಬೌಲಿಗೆ ಹಾಕ್ಕೊಂಡು ಅದ್ರ ಮೇಲೆ ಅದು ಬೆಲ್ಲದ ಪಾಕ ಹಾಕ್ಕೊಂಡು, ಸಕ್ಕರೆನೂ ಹಾಕ್ತಾರೆ. ನಮಗೆ ಬೆಲ್ಲನೇ ಇಷ್ಟ. ಬೆಲ್ಲದ್ದು ತುಂಬ ಚೆನ್ನಾಗಿರ್ತೈತಿ. ತುಪ್ಪ ಹಾಕ್ಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲೆ ಶುಂಠಿ ಏಲಕ್ಕಿ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ. ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿ ಈಗ ಚೆನ್ನಾಗಿ ಕಲಿಸ್ಕೊಂಡು ತಿಂದು ನೋಡಿರಿ. ಲೈಕ್ ಮಾಡಿರಿ. ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರೂ ಖಾರದ್ದೇ ಮಾಡ್ತಾರೆ. ನಾವು